ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಸಿಂಹ ರಾಶಿಯವರಿಗೆ ಜನವರಿ ತಿಂಗಳಿನಿಂದ ಏನೆಲ್ಲ ಬದಲಾವಣೆಯೂ ಆಗಲಿದೆ. ಈ ಸಮಯದಲ್ಲಿ ಗ್ರಹ ಗೋಚಾರ ಫಲವು ನಿಮಗೆ ಏನನ್ನು ತಿಳಿಸಲಿದೆ, ಹಾಗೆ ಏನೆಲ್ಲ ಬದಲಾವಣೆಯನ್ನು ನೀವು ಈ ಜನವರಿ ತಿಂಗಳಿನಿಂದ ನೋಡಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. 2026ರ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರಿಗೆ 2026ರ ಹೊಸ ವರ್ಷ ಹೇಗಿರಲಿದೆ? ಉದ್ಯೋಗ ಕ್ಷೇತ್ರದಲ್ಲಿರುವವರು ಬೆಳವಣಿಗೆಯನ್ನು ಯಾವ ರೀತಿಯಲ್ಲಿ ನಿರೀಕ್ಷಿಸಬಹುದು? ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ? ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ? ಕೌಟುಂಬಿಕ ಜೀವನ ಹೇಗಿರಲಿದೆ? ಆರೋಗ್ಯ, ಆರ್ಥಿಕ ಪರಿಸ್ಥಿತಿಯಲ್ಲಿ ಶುಭ ಫಲಗಳಿವೆಯೇ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. 2026ರ ರಾಶಿ ಫಲಗಳ ಪ್ರಕಾರ ಸಿಂಹ ರಾಶಿಯವರಿಗೆ ಕೇತು ವರ್ಷ ಪೂರ್ತಿ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಗುರು ಮೊದಲಿಗೆ 11ನೇ ಮನೆಯಲ್ಲಿ, ನಂತರ 12ನೇ ಮನೆಯಲ್ಲಿ, ಅದಾದ ನಂತರ ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸುತ್ತಾನೆ. ಶನಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ 8ನೇ ಮನೆಯಲ್ಲಿದ್ದು ಧೈರ್ಯದೊಂದಿಗೆ ಪ್ರಭಾವ ಬೀರುತ್ತಾನೆ. ಪರಿಣಾಮವಾಗಿ ಈ ವರ್ಷವು ನಿಮಗೆ ಅನೇಕ ಅಂಶಗಳಲ್ಲಿ ಏರಿಳಿತಗಳಿದ್ದು, ಹಾಗೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನಗಳ ಮೂಲಕ ನೀವು ಬಹುಕಾಲದಿಂದ ಬಯಸಿದ ಯಶಸ್ಸನ್ನು ಸಾಧಿಸಬಹುದು. ಈ ವರ್ಷದ ಪ್ರಮುಖ ಅಂಶವೆಂದು ಸಮರ್ಪಣೆ ಮತ್ತು ಸರಿಯಾದ ನಿರ್ದೇಶನವು ನಿಮ್ಮ ಜೀವನದಲ್ಲಿ ಅಪೇಕ್ಷಿತ ಫಲಿತಾಂಶವನ್ನು ತರುತ್ತದೆ. ಅದು ವೃತ್ತಿಯಲ್ಲಿ ಅಥವಾ ವ್ಯವಹಾರದಲ್ಲಿ, ಪ್ರೀತಿಯಲ್ಲಿ ಅಥವಾ ಕುಟುಂಬದಲ್ಲಾಗಿರಲಿ, ಹಣಕಾಸು ಮತ್ತು ಶಿಕ್ಷಣದಲ್ಲಾಗಿರಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಕಠಿಣ ಪರಿಶ್ರಮದ ಮೂಲಕ ಯಶಸ್ಸನ್ನು ಕಾಣಲಿದ್ದೀರಿ. ಸವಾಲುಗಳು ಉದ್ಭವಿಸುತ್ತವೆ, ಆದರೆ ಪರಿಶ್ರಮದಿಂದ ನೀವು ಅವುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಲು ಸಾಧ್ಯವಾಗಲಿದೆ. ಇನ್ನು 2026ರ ಅತ್ಯಂತ ಪ್ರಮುಖ ಸಂಚಾರವೆಂದರೆ ಶನಿಯು 8ನೇ ಮನೆಯಾದ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಇರುವುದು. ಇದು ಅಷ್ಟಮ ಶನಿಯ ಉತ್ತುಂಗ ಸಮಯವಾಗಿರಲಿದೆ. ಇದು ಕೆಲಸದಲ್ಲಿ ವಿಳಂಬ, ಹೆಚ್ಚಿನ ಜವಾಬ್ದಾರಿಗಳು, ಮಾನಸಿಕ ಒತ್ತಡ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಸೂಚಿಸುತ್ತದೆ. ಇದು ನಿಮ್ಮ ಅಹಂಕಾರಕ್ಕೆ ಸಾವು ಮತ್ತು ಮರು ಹುಟ್ಟು ಪ್ರತಿಕ್ರಿಯೆಯಂತೆ ಅನಿಸಬಹುದು. ಹಳೆಯ ಭಯಗಳನ್ನು ಮತ್ತು ಹಳೆಯ ನಂಬಿಕೆಯನ್ನು ಬಿಟ್ಟು ಬಿಡುವಂತೆ ಜೀವನವು ನಿಮ್ಮನ್ನು ಒತ್ತಾಯಿಸುತ್ತದೆ. ಇನ್ನು 2026ರಲ್ಲಿ ಗುರುವಿನ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗಲಿದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ, ಅಂದರೆ ನಿಮ್ಮ 12ನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಇದು ಶಕ್ತಿಶಾಲಿಯಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ. 12ನೇ ಮನೆಯಲ್ಲಿ ಉಚ್ಚ ಗುರು ಖರ್ಚುಗಳನ್ನು ಹೆಚ್ಚಿಸಬಹುದು, ಆದರೆ ಅದು ಒಳ್ಳೆಯ ಕಾರ್ಯಗಳಿಗೆ, ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ, ದಾನ ಧರ್ಮ, ವಿದೇಶ ಪ್ರಯಾಣ, ಚಿಕಿತ್ಸೆ ಮತ್ತು ಹಳೆಯ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಇರುತ್ತದೆ. ಇದು ಅಷ್ಟಮ ಶನಿ, ರಾಹು, ಕೇತುಗಳ ಪ್ರಭಾವದ ವಿರುದ್ಧ ಒಂದು ಆಧ್ಯಾತ್ಮಿಕ ಶಕ್ತಿಯಂತೆ ಕೆಲಸ ಮಾಡುತ್ತದೆ. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡಲಿದೆ. ಒಟ್ಟಾರೆ ಗುರುವಿನ ಈ ಸಂಚಾರವು ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇನ್ನು 2026ರಲ್ಲಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ 8ನೇ ಮನೆಯಲ್ಲಿ ಅಷ್ಟಮ ಶನಿಯ ಕಾರಣದಿಂದಾಗಿ ಆಳವಾದ ಬದಲಾವಣೆ, ಕರ್ಮಗಳ ಶುದ್ಧೀಕರಣ ಮತ್ತು ತಾಳ್ಮೆ ಅವಶ್ಯಕತೆ ಎಂದು ತಿಳಿಯಲಿದ್ದೀರಿ. ಇನ್ನು ಎರಡನೇದಾಗಿ 1 ಮತ್ತು 7ನೇ ಮನೆಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮವಾಗಿ ನಾನು ಅಥವಾ ಸಂಬಂಧಗಳು, ಪಾಲುದಾರಿಕೆ, ಪರೀಕ್ಷೆ ಮತ್ತು ವ್ಯಕ್ತಿತ್ವ ಬದಲಾವಣೆಯೂ ಆಗಲಿದೆ. ಇನ್ನು 3ನೇ ಅಂಶವಾಗಿ 11ನೇ ಮನೆಯಲ್ಲಿ ಗುರು ಜೂನ್ 1ರವರೆಗೂ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ
ಸಿಂಹ ರಾಶಿಯವರಿಗೆ ಲಾಭಗಳು, ನೆಟ್ವರ್ಕ್ ಬೆಂಬಲ, ಆಸೆಗಳ ಪೂರೈಕೆ ಆಗಲಿದೆ. ಇನ್ನು 12ನೇ ಮನೆಯಲ್ಲಿ ಉಚ್ಚ ಗುರು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಆಧ್ಯಾತ್ಮಿಕ ರಕ್ಷಣೆ, ವಿದೇಶಿ ಸಂಬಂಧಗಳು, ಆಂತರಿಕ ಚೇತರಿಕೆ ಮತ್ತು ದಾನ ಧರ್ಮದ ಕಾರ್ಯಗಳನ್ನು ಮಾಡಲಿದ್ದೀರಿ. ಸಿಂಹ ರಾಶಿಗೆ ಗುರುವಿನ ಪ್ರವೇಶವು ಅಕ್ಟೋಬರ್ 31ರಂದು ಆಗಲಿದ್ದು, ನಿಧಾನವಾಗಿ ಸ್ಪಷ್ಟತೆ, ಆತ್ಮವಿಶ್ವಾಸ ಮರಳಿ ಬರಲಿದೆ. ಇನ್ನು ರಾಹು 6ನೇ ಮನೆಗೆ ಬದಲಾವಣೆಯನ್ನು ಡಿಸೆಂಬರ್ 6ರಿಂದ ಪಡೆಯಲಿದ್ದಾನೆ. ಅಡೆತಡೆಗಳು, ಶತ್ರುಗಳು ಮತ್ತು ಅನಾರೋಗ್ಯವನ್ನು ಗೆಲ್ಲಲು ಶಕ್ತಿ ಹೆಚ್ಚಾಗಲಿದೆ. ಒಟ್ಟಾರೆ 2026ರಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಈ ಎಲ್ಲ ಬದಲಾವಣೆಯನ್ನು ನೀವು ಕಾಣಬಹುದಾಗಿದ್ದು, ಈಗ ನಾವು ತಿಳಿಯೋಣ 2026ರಲ್ಲಿ ಆರ್ಥಿಕ ವ್ಯವಹಾರಗಳು ಸಿಂಹ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು. ಈ ವರ್ಷ ನೀವು ನಿಮ್ಮ ಆರ್ಥಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಇದರ ಹೊರತಾಗಿಯೂ ನೀವು ಅತ್ಯುತ್ತಮ ಫಲಿತಾಂಶವನ್ನು ಸಹ ಪಡೆಯುತ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತದೆ. ಹಾಗೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು. ಆದರೆ ನೀವು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಚಲಿಸಿದರೆ ನೀವು ಈ ಪರಿಸ್ಥಿತಿಯಿಂದ ಹೊರಬರಬಹುದು. ಅದರ ನಂತರ ಏಪ್ರಿಲ್ ಮೇ ಸಮಯವು ನಿಮಗೆ ಶುಭ ಚಿಹ್ನೆಯನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಆರ್ಥಿಕ ವಲಯದಲ್ಲಿ ಕೆಲವು ದೊಡ್ಡ ಪ್ರಯೋಜನವನ್ನು ಪಡೆಯಬಹುದು. ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ವ್ಯವಹಾರದಲ್ಲಿ ಲಾಭಗಳು ಇರಲಿದೆ. ಬಹಳಷ್ಟು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ಬಲವಾದ ಅವಕಾಶಗಳು ಬರಬಹುದು. ಈ ವರ್ಷ ನೀವು ಹಣವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಮತ್ತೊಂದೆಡೆ ನಿಮ್ಮ ಖರ್ಚುಗಳನ್ನು ನೋಡಿದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ನಿಮ್ಮ ಹಣವನ್ನು ಅನೇಕ ವಿಷಯಗಳಿಗೆ ಖರ್ಚು ಮಾಡಲಾಗಿದ್ದು, ಆದರೆ ಸಂದರ್ಭಗಳು ನಿಮ್ಮ ನಿಯಂತ್ರಣದಲ್ಲಿಯೇ ಇರುತ್ತದೆ. ಆಸ್ತಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಪ್ರಕರಣ ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿಯೇ ಬರಬಹುದು. ವಿದೇಶಿ ಸಂಬಂಧಗಳಿಂದ ನೀವು ಹಣಕಾಸಿನ ಪ್ರಯೋಜನವನ್ನು ಪಡೆಯುವ ಸಾಧ್ಯತೆ ಇದೆ. ಅಕ್ಟೋಬರ್ನಲ್ಲಿ ಸಿಂಹ ರಾಶಿಯಲ್ಲಿ ಗುರುವಿನ ಸಂಚಾರವು ಅವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಇದಲ್ಲದೆ ಈ ವರ್ಷ ನೀವು ನಿಮ್ಮ ಹಳೆಯ ಸಾಲಗಳನ್ನು ಸಹ ಮರುಪಾವತಿಸಬಹುದಾಗಿರಲಿದೆ. ಹಣಕಾಸಿನ ವಿಚಾರದಲ್ಲಿ 2026 ಸ್ಥಿರಗೊಳಿಸುವ ಮತ್ತು ಎಚ್ಚರಿಕೆಯಿಂದ ನಿರ್ವಹಿಸುವ ವರ್ಷವಾಗಿದ್ದು, ವರ್ಷದ ಮೊದಲಾರ್ಧದಲ್ಲಿ 11ನೇ ಮನೆಯಲ್ಲಿರುವ ಗುರುವಿನಿಂದಾಗಿ ಲಾಭ ಪಡೆಯಲಿದ್ದೀರಿ. ಇದು ಆದಾಯ, ನೆಟ್ವರ್ಕ್ನಿಂದ ಲಾಭ ಮತ್ತು ಬಹುಕಾಲದಿಂದ ಬಾಕಿ ಉಳಿದಿರುವ ಆರ್ಥಿಕ ಗುರಿಗಳನ್ನು ಈಡೇರಿಸಲು ಸಹಕಾರಿಯಾಗಿರಲಿದೆ. ಇನ್ನು 1ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಹಣಕಾಸಿನ ವಿಷಯದಲ್ಲಿ ತಾತ್ಕಾಲಿಕವಾಗಿ ಉದಾಸೀನತೆ ಅಥವಾ ವೈರಾಗ್ಯ ಭಾವನೆಯನ್ನು ಉಂಟುಮಾಡಬಹುದು. ಇದು ಆರ್ಥಿಕವಾಗಿ ನಷ್ಟ ಉಂಟು ಮಾಡುವ ಸಾಮಾನ್ಯ ನಿರ್ಧಾರಗಳಿಗೆ ಕಾರಣವಾಗಬಹುದು. ಈ ವರ್ಷ ರಿಸ್ಕ್ ಇರುವ ಹೂಡಿಕೆಗಳಿಗಿಂತ ಅಸಲನ್ನು ಕಾಪಾಡಿಕೊಳ್ಳುವುದು, ಹಳೆಯ ಸಾಲಗಳನ್ನು ತೀರಿಸುವುದು ಮತ್ತು ಎಮರ್ಜೆನ್ಸಿ ಫಂಡ್ ನಿರ್ಮಿಸುವುದು ಒಳ್ಳೆಯದಾಗಿರಲಿದೆ. ಇದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಬಲವನ್ನು ನೀವು ಪಡೆಯಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಜೀವನದ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳೊಂದಿಗೆ ನೀವು ಈ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. 2026ನೇ ವರ್ಷವು ಸಿಂಹ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಯಶಸ್ಸನ್ನು ತರುತ್ತದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಆ ವೇಗವನ್ನು ತರುತ್ತದೆ. ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುವುದಲ್ಲದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ಒಳೆಯುತ್ತದೆ. ಈ ವರ್ಷ ನಿಮಗೆ ಗುರಿಗಳನ್ನು ಹೊಂದಿಸಲು, ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರಲು ಅವಕಾಶಗಳು ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಈ 2026ರ ವರ್ಷ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರುತ್ತದೆ. ಅನೇಕ ವ್ಯಕ್ತಿಗಳಿಗೆ ಹೊಸ ಜವಾಬ್ದಾರಿಗಳನ್ನು ನೀಡುತ್ತದೆ. ಇದು ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಯನ್ನು ಕಂಡುಕೊಳ್ಳಬಹುದು. ವ್ಯವಹಾರದಲ್ಲಿರುವವರಿಗೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆಯನ್ನು ಸೂಚಿಸುತ್ತದೆ. ಪಾಲುದಾರಿಕೆಯಲ್ಲಿರುವವರಿಗೆ ಈ ವರ್ಷವು ಪ್ರಯೋಜನಕಾರಿಯಾಗಿರುತ್ತದೆ, ಆದರೆ ಎಚ್ಚರಿಕೆ ಅಗತ್ಯವಿರುತ್ತದೆ. ನೀವು ಹೊಸ ಯೋಜನೆಗಳು, ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳಲ್ಲಿ ತೊಡಗಿಕೊಳ್ಳಬಹುದು.
ಕೆಲಸದಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದಾಗಿದ್ದು, ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಈ ವರ್ಷ ನಿಮ್ಮ ನಿರ್ಧಾರಗಳು ದೂರಗಾಮಿ ಫಲಿತಾಂಶವನ್ನು ನೀಡಬಹುದು. ಆದ್ದರಿಂದ ಆತುರ ಪಡಬೇಡಿ, ಉತ್ತಮ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ. ಇನ್ನು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು 2026ರಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯಾಗಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗಿನ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಕಾಣಲಿದ್ದಾರೆ. 12ನೇ ಮನೆಯಲ್ಲಿರುವ ಗುರು ವಿದೇಶಿ ಕೆಲಸಗಳು, ಆಧ್ಯಾತ್ಮಿಕ ಅಥವಾ ಸೇವಾ ಮನೋಭಾವದ ಕೆಲಸಗಳು ಅಥವಾ ವಿದೇಶಿ ಕ್ಲೈಂಟ್ಗಳೊಂದಿಗೆ ಕೆಲಸ ಮಾಡುವವರಿಗೆ ಬೆಂಬಲ ನೀಡುತ್ತಾನೆ. ಇದರಿಂದಾಗಿ ಇದು ತೆರೆಮರೆಯಲ್ಲಿ ಅಥವಾ ಕಡಿಮೆ ಮನ್ನಣೆ ಇರುವ ಪಾತ್ರಗಳಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಬಹುದು, ಆದರೆ ಅದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿರಲಿದೆ. ಉದ್ಯೋಗಸ್ಥರಿಗೆ ಈ ಸಮಯದಲ್ಲಿ ಉಳಿಸಿಕೊಳ್ಳುವ ಅಥವಾ ದೀರ್ಘಕಾಲೀನ ಬೆಳವಣಿಗೆಗೆ ಸಿದ್ಧವಾಗುವ ವರ್ಷವಾಗಿದ್ದು, ನಾಯಕತ್ವ, ಆಫೀಸ್ ರಚನೆ ಅಥವಾ ಪಾಲಿಸಿಗಳನ್ನು ಹಠಾತ್ ಬದಲಾಯಿಸುವ ಸಂಭವವಿರುತ್ತದೆ. ಹೊಂದಿಕೊಳ್ಳುವುದು, ಅಹಂಕಾರ, ಘರ್ಷಣೆಗಳಿಂದ ದೂರವಿರುವುದು ಮತ್ತು ನಿಮ್ಮ ಕೆಲಸದ ಬಗ್ಗೆ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಈ ಸಮಯದಲ್ಲಿ ಸುರಕ್ಷಿತವಾಗಿರಲಿದೆ. ಇನ್ನು ಸ್ವ ಉದ್ಯೋಗ, ಫ್ರೀಲಾನ್ಸ್ನಂಥ ಉದ್ಯೋಗದಲ್ಲಿ ಇರುವವರಿಗೆ ಉತ್ತಮ ರೀತಿಯ ಅವಕಾಶಗಳು ಇರಲಿದ್ದು, ಅನೇಕ ರೀತಿಯ ಏರಿಳಿತಗಳು ಕೂಡ ಕಂಡುಬರಲಿದೆ. ಕ್ಲೈಂಟ್ ನಿರೀಕ್ಷೆಗಳನ್ನು ಎದುರಿಸಬಹುದು. ಮೊದಲಾರ್ಧದಲ್ಲಿ ಆದಾಯಕ್ಕೆ ಒಳ್ಳೆಯದಾಗಿರಲಿದೆ. ವರ್ಷದ ಮಧ್ಯಭಾಗದಲ್ಲಿ ನಿಮ್ಮನ್ನು ಅಂತರ್ಮುಖಿಯನ್ನಾಗಿ ಮಾಡಬಹುದು. ಸೇವೆಗಳನ್ನು ಸುಧಾರಿಸುವುದು, ಖರ್ಚುಗಳನ್ನು ಕಡಿಮೆ ಮಾಡುವುದು, ವಿದೇಶಿ ಕ್ಲೈಂಟ್ಗಳು ಅಥವಾ ಆನ್ಲೈನ್ ಕೆಲಸದ ಬಗ್ಗೆ ಯೋಚಿಸುವುದು ಒಳ್ಳೆಯದು. ಭಯ ಅಥವಾ ಅಹಂಕಾರದಿಂದ ಕೂಡಿದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇದು ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಉಂಟು ಮಾಡಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಸಿಂಹ ರಾಶಿಗೆ ಸೇರಿದ ಜನರು ವೈವಾಹಿಕ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ, ಪ್ರೀತಿ, ಪ್ರೇಮ, ವ್ಯವಹಾರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ, ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಈ ವರ್ಷ ನಿಮ್ಮ ಕುಟುಂಬ ಜೀವನಕ್ಕೆ ಅದ್ಭುತವಾಗಿರುತ್ತದೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣವಿರಲಿದ್ದು, ಇದರೊಂದಿಗೆ ಮನೆಯಲ್ಲಿ ಸಂತೋಷ ಇರುತ್ತದೆ. ಮನೆಯ ಸದಸ್ಯರಲ್ಲಿ ಸಾಮರಸ್ಯ ಮತ್ತು ಐಕ್ಯತೆ ಇರುತ್ತದೆ. ದೇಶೀಯ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಏರಿಳಿತ ಇರಬಹುದು, ಆದರೆ ಈ ಪರಿಸ್ಥಿತಿ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ. ತಾಯಿಯ ಆರೋಗ್ಯ ಚೆನ್ನಾಗಿದ್ದು, ಈ ವರ್ಷ ಸಹೋದರ ಸಹೋದರಿಯರಿಗೂ ಸಹ ತುಂಬ ಅನುಕೂಲಕರವಾಗಿ ಕಾಣಲಿದೆ. ವಿದೇಶಕ್ಕೆ ಹೋಗುವ ಬಲವಾದ ಸಾಧ್ಯತೆಗಳು ಸಹ ಗೋಚರಿಸುತ್ತಿದ್ದು, ನಿಮ್ಮ ತಂದೆಯ ಆರೋಗ್ಯವನ್ನು ನೋಡಿಕೊಳ್ಳಿ. ಈ ವರ್ಷ ತಂದೆಯ ವೃತ್ತಿ ಜೀವನದಲ್ಲಿ ದೊಡ್ಡ ಜಿಗಿತವಾಗಬಹುದು. ಈ ವರ್ಷ ನೀವು ನಿಮ್ಮ ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಹೋಗುವ ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ. ಬೇರೆ ಯಾವುದಾದರೂ ಸ್ಥಳಕ್ಕೆ ಭೇಟಿ ನೀಡಲು ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಅದು ಕೂಡ ಉತ್ತಮ ರೀತಿಯಲ್ಲಿ ಇರಲಿದೆ. ಇನ್ನು ಈ ಸಮಯದಲ್ಲಿ ಅಂದರೆ ಮೇಯಿಂದ ಜೂನ್ನಲ್ಲಿ ಕುಟುಂಬದ ಸದಸ್ಯರ ವಿವಾಹದ ಸಾಧ್ಯತೆ ಇರಲಿದೆ. ಇದರ ಹೊರತಾಗಿ ನಿಮ್ಮೆಲ್ಲರ ನಡುವೆ ಪ್ರೀತಿಯ ಸಂಬಂಧವು ಒಂದೇ ಆಗಿರುತ್ತದೆ. ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ನಿಕಟವಾಗಿರಲಿದೆ. ಇನ್ನು ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಸಿಂಹ ರಾಶಿಯವರ ಪ್ರೇಮ ಜೀವನವು ಸವಾಲಿನಿಂದ ಕೂಡಿರುತ್ತದೆ. ಆದ್ದರಿಂದ ನೀವು ಈ ವರ್ಷ ಹೆಚ್ಚು ಜಾಗರೂಕರಾಗಿ ಇರಬೇಕು. ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಏನಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಬಿರುಕು ಉಂಟಾಗಬಹುದು ಅಥವಾ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನೀವು ನಿಮ್ಮ ಸಂಬಂಧದ ಬಗ್ಗೆ ಅತೃಪ್ತರಾಗಿ ಕಾಣುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಏನನ್ನು ಇಟ್ಟುಕೊಳ್ಳಬೇಡಿ. ಸಂಗಾತಿಯೊಂದಿಗೆ ಯಾವುದೇ ರೀತಿಯ ವಾದವಿದ್ದರೂ ಅದನ್ನು ಒಟ್ಟಿಗೆ ಪರಿಹರಿಸಲು ಪ್ರಯತ್ನಿಸಿ. ಕೋಪಗೊಳ್ಳುವ ಬದಲು ಶಾಂತ ಮನಸ್ಸಿನಿಂದ ವಿಷಯಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಬೇಡಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಅವರ ಮೇಲೆ ಹೇರಲು ಪ್ರಯತ್ನಿಸಬೇಡಿ. ಪ್ರೀತಿ ಪಾತ್ರರ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಇದರಿಂದಾಗಿ ಕೌಟುಂಬಿಕ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಸಂತೋಷದ ವಾತಾವರಣವನ್ನು ನೀವು ಕಾಣಲು ಸಾಧ್ಯವಾಗಲಿದೆ. ಇನ್ನು ಈ 2026ರ ವರ್ಷದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು
ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಈ ವರ್ಷ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ವರ್ಷದ ಆರಂಭಿಕ ತಿಂಗಳಿನಲ್ಲಿ ನಿಮಗೆ ಶೀತ ಮತ್ತು ಜ್ವರದ ದೂರುಗಳು ಇರಬಹುದು. ನೀವು ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನು ಅನುಭವಿಸಲಿದ್ದೀರಿ. ಆದರೆ ಫೆಬ್ರವರಿ ಮಧ್ಯದಿಂದ ನೀವು ಆರೋಗ್ಯ ಪ್ರಯೋಜನವನ್ನು ಪಡೆಯುವ ಸಾಧ್ಯತೆ ಇರಲಿದೆ. ನಿಮ್ಮ ಆರೋಗ್ಯವು ಜೀವನಕ್ಕೆ ತುಂಬ ಉತ್ತಮವಾಗಿರುತ್ತದೆ. ಆರೋಗ್ಯಕರ ದಿನಚರಿ ನಿಮ್ಮನ್ನು ಆರೋಗ್ಯವನ್ನಾಗಿಡಲು, ಹಾಗೆ ಯೋಗ ಮತ್ತು ವ್ಯಾಯಾಮ ನಿಮ್ಮ ಮನಸ್ಸನ್ನು ಸ್ಥಿರ ಮತ್ತು ಸಂತೋಷವಾಗಿ ಇಡುತ್ತದೆ. ಆದರೆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎಂದಿಗೂ ಹಗುರಾಗಿ ತೆಗೆದುಕೊಳ್ಳಬೇಡಿ. ಬದಲಿಗೆ ತಕ್ಷಣವೇ ಅವುಗಳಿಗೆ ಚಿಕಿತ್ಸೆ ಪಡೆಯಿರಿ. ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವುದು ಬಹಳ ಅವಶ್ಯಕವಾಗಿರುತ್ತದೆ. ಆದ್ದರಿಂದ ಧೂಮಪಾನ, ಮದ್ಯಪಾನದಿಂದ ದೂರ ಇರಿ. ಸಸ್ಯಾಹಾರಿ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ. ಯೋಗ ಮಾಡಿ ಮತ್ತು ಪ್ರತಿದಿನ ವ್ಯಾಯಾಮ ಮಾಡಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡುವುದು ಉತ್ತಮವಾಗಿರಲಿದೆ. ಈ ವರ್ಷ ಕೆಲಸದ ಒತ್ತಡ ನಿಮ್ಮ ಮೇಲೆ ಇರಬಹುದು. ಆದ್ದರಿಂದ ನಿಮ್ಮ ವಿಶ್ರಾಂತಿಗಾಗಿ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳಿ. ಈ ವರ್ಷ ಜ್ವರ ಮತ್ತು ಸಂಧಿವಾತವನ್ನು ಹೊರತುಪಡಿಸಿ ನೀವು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿರಬಹುದು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕಂಡರೂ ಕೂಡ ಯಾವುದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ನಿರ್ಲಕ್ಷ್ಯದಿಂದ ಸಣ್ಣ ಸಮಸ್ಯೆಯು ಕೂಡ ದೊಡ್ಡದಾಗಿ ಬಾಧಿಸಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಿ ಉತ್ತಮ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಇನ್ನು ಮುಂದಿನದ್ದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 2026ರಲ್ಲಿ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ದುರ್ಬಲವಾಗಿ ಕಾಣುತ್ತದೆ. ಈ ವರ್ಷ ನೀವು ನಿಮ್ಮ ಅಧ್ಯಯನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು. ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆ ಆಗಬಹುದು. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ತುಂಬ ಉತ್ತಮವಾಗಿರಲಿದೆ. ಈ ಮಧ್ಯ ನಿಮಗೆ ಪರೀಕ್ಷೆ ಇದ್ದರೆ ನೀವು ಅದರಿಂದ ಯಶಸ್ವಿಯಾಗಬಹುದು. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ದೇವರ ಪ್ರಾರ್ಥನೆಯನ್ನು ಹೆಚ್ಚು ಅವಲಂಬಿಸುತ್ತೀರಿ. ಈ ಸಮಯದಲ್ಲಿ ನೀವು ಧಾರ್ಮಿಕ ಸಾಹಿತ್ಯವನ್ನು ಸಹ ಓದಬಹುದು. ಹೊಸ ಭಾಷೆಯನ್ನು ತಿಳಿದುಕೊಳ್ಳಲು ಮತ್ತು ಕಲಿಯಲು ನೀವು ಆಸಕ್ತಿ ತೋರಿಸುತ್ತೀರಿ. ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಏಪ್ರಿಲ್ನಿಂದ ಮೇ ಸಮಯವು ಶುಭದಾಯಕವಾಗಿರಲಿದೆ. ಈ ಸಮಯದಲ್ಲಿ ನೀವು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದಾಗಿದ್ದು, ಆರಂಭಿಕ ತಿಂಗಳು ಉನ್ನತ ಅಧ್ಯಯನಕ್ಕೆ ತುಂಬ ಒಳ್ಳೆಯದಾಗಿರಲಿದೆ. ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುವ ಭರವಸೆಯನ್ನು ನೀಡುತ್ತದೆ. ಇದು ಗ್ರಹ ಸಂಚಾರದಿಂದಾಗಿ ಸಿಂಹ ರಾಶಿಯವರು 2026ರಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಈಗ ನಾವು ನೋಡೋಣ ಸಿಂಹ ರಾಶಿಯವರ ಸಾಮಾನ್ಯ ಪ್ರಶ್ನೆಗೆ ಉತ್ತರವನ್ನು. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಂಹ ರಾಶಿಯವರ ಮೊದಲನೇ ಪ್ರಶ್ನೆಯಾಗಿ 2026 ಸಿಂಹ ರಾಶಿಗೆ ಒಳ್ಳೆಯ ವರ್ಷವೇ? ಇದಕ್ಕೆ ಉತ್ತರ 2026 ನೇರವಾಗಿ ಒಳ್ಳೆಯ ಅಥವಾ ಕೆಟ್ಟ ವರ್ಷ ಎನ್ನುವುದಕ್ಕಿಂತ ಹೆಚ್ಚಾಗಿ ಪರಿವರ್ತನೆ ಮತ್ತು ಕಲಿಕೆಯ ವರ್ಷವಾಗಿರಲಿದೆ. ಅಷ್ಟಮ ಶನಿ ಮತ್ತು ರಾಹು ಕೇತುಗಳು ಪರೀಕ್ಷೆಗಳನ್ನು ತರುತ್ತವೆ. ಆದರೆ ಗುರು ಲಾಭ, ಚೇತರಿಕೆ ಮತ್ತು ಆಧ್ಯಾತ್ಮಿಕ ರಕ್ಷಣೆಗೆ ಪ್ರಮುಖ ಅವಕಾಶಗಳನ್ನು ನೀಡುತ್ತಾನೆ. ಪರಿಹಾರಗಳು ಮತ್ತು ಜಾಣ ನಿರ್ಧಾರಗಳೊಂದಿಗೆ ಈ 2026 ಬದಲಾವಣೆಯನ್ನು ತಂದು 2027ಕ್ಕೆ ಬುನಾದಿಯನ್ನು ಹಾಕಬಹುದು. ಇನ್ನು ಎರಡನೇ ಪ್ರಶ್ನೆಯಾಗಿ 2026ರಲ್ಲಿ ಸಿಂಹ ರಾಶಿಗೆ ಅಷ್ಟಮ ಶನಿ ಅಂದರೆ ಏನು? ಇದಕ್ಕೆ ಉತ್ತರವಾಗಿ ಅಷ್ಟಮ ಶನಿ ಎಂದರೆ ನಿಮ್ಮ ಚಂದ್ರ ರಾಶಿಯಿಂದ 8ನೇ ಮನೆಯಲ್ಲಿ ಶನಿಯ ಸಂಚಾರವಿರುತ್ತದೆ. 2026ರಲ್ಲಿ ಸಿಂಹ ರಾಶಿಗೆ ಇದರರ್ಥ ಹೆಚ್ಚು ಜವಾಬ್ದಾರಿ, ನಿಧಾನಗತಿಯ ಫಲಿತಾಂಶಗಳು ಮತ್ತು ಆಳವಾದ ಆಂತರಿಕ ಕೆಲಸ. ಇದು ಶಿಸ್ತು, ತಾಳ್ಮೆ ಮತ್ತು ಆರೋಗ್ಯ ಹಾಗೂ ಆರ್ಥಿಕ ವಿಷಯಗಳಿಗೆ ಎಚ್ಚರಿಕೆಯಿಂದ ಇರಬೇಕಾದ ಸಮಯವೆಂದು ಸೂಚಿಸುತ್ತದೆ. ಇನ್ನು ಮೂರನೇ ಪ್ರಶ್ನೆಯಾಗಿ 2026ರಲ್ಲಿ ಸಿಂಹ ರಾಶಿಗೆ ಮುಖ್ಯ ಸವಾಲುಗಳು
ಏನಾಗಿರುತ್ತದೆ? ಇದಕ್ಕೆ ಉತ್ತರ ಪ್ರಮುಖ ಸವಾಲು ಎಂದರೆ ಆರೋಗ್ಯ, ಆತ್ಮವಿಶ್ವಾಸ ಮತ್ತು ಸಂಬಂಧಗಳಂತಹ ಅನೇಕ ಕ್ಷೇತ್ರಗಳ ಮೇಲೆ ಒತ್ತಡವನ್ನು ಹೇರಬಹುದು. ಅಷ್ಟಮ ಶನಿ ಮತ್ತು 7ನೇ ಮನೆಯಲ್ಲಿ ರಾಹು ಕೇತುಗಳ ಕಾರಣದಿಂದಾಗಿ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವುದು, ಅಹಂಕಾರ ಬಿಡುವುದು ಮತ್ತು ಆಂತರಿಕ ಬಲದ ಮೇಲೆ ನಂಬಿಕೆ ಇಡುವುದು ಮುಖ್ಯವಾಗಿರಲಿದೆ. ಇನ್ನು 4ನೇ ಪ್ರಶ್ನೆಯಾಗಿ 2026ರಲ್ಲಿ ಸಿಂಹ ರಾಶಿಗೆ ಏನಾದರೂ ಶುಭ ಸುದ್ದಿ ಇದೆಯೇ? ಹೌದು. 11ನೇ ಮನೆಯಲ್ಲಿರುವ ಗುರು ವರ್ಷದ ಆರಂಭದಲ್ಲಿ ಒಳ್ಳೆಯ ಲಾಭಗಳನ್ನು ತರುತ್ತಾನೆ. 12ನೇ ಮನೆಯಲ್ಲಿರುವ ಉಚ್ಚ ಗುರು ವರ್ಷದ ಮಧ್ಯಭಾಗದಲ್ಲಿ ಬಲವಾದ ಆಧ್ಯಾತ್ಮಿಕ ಬೆಂಬಲ ನೀಡುತ್ತಾನೆ. ಡಿಸೆಂಬರ್ 2026ರಲ್ಲಿ ರಾಹು 6ನೇ ಮನೆಗೆ ಬದಲಾಗುವುದು ಶತ್ರುಗಳು, ಸ್ಪರ್ಧೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಜಯಿಸಲು ತುಂಬ ಒಳ್ಳೆಯದಾಗಿರಲಿದೆ. ಇನ್ನು ಮುಂದಿನ ಪ್ರಶ್ನೆ ಎಂದರೆ 2026ರಲ್ಲಿ ಸಿಂಹ ರಾಶಿಯವರು ಯಾವುದಾದರೂ ಕಡೆ ಗಮನ ಕೊಡಬೇಕೇ? ಹೌದು. ಆರೋಗ್ಯವನ್ನು ಸ್ಥಿರಗೊಳಿಸುವುದು, ಆರ್ಥಿಕ ಸ್ಥಿತಿಯನ್ನು ಸರಳಗೊಳಿಸಿಕೊಳ್ಳುವುದು, ಸಂಬಂಧಗಳಲ್ಲಿ ಪ್ರಾಮಾಣಿಕವಾಗಿ ಇಟ್ಟುಕೊಳ್ಳುವುದು ಉತ್ತಮವಾಗಿರಲಿದೆ. ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಆಳವಾಗಿಟ್ಟುಕೊಳ್ಳುವುದರ ಕಡೆಗೆ ಗಮನ ಕೊಡಿ. 2026ರನ್ನು ಕೇವಲ ಬಾಹ್ಯ ವಿಸ್ತರಣೆಗಾಗಿ ಅಲ್ಲದೆ ಪ್ರಮುಖ ಆಂತರಿಕ ಬೆಳವಣಿಗೆಗೆ ಮತ್ತು ತಯಾರಿ ಮಾಡಿಕೊಳ್ಳಲು ನೋಡಿಕೊಳ್ಳಿ. ಇನ್ನು 2026ರಲ್ಲಿ ಸಿಂಹ ರಾಶಿಯವರು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಎಂಬುದನ್ನು ನೋಡುವುದಾದರೆ, ವರ್ಷದ ಮೊದಲಾರ್ಧದಲ್ಲಿ ಉಳಿತಾಯ ಮತ್ತು ಮಾನಸಿಕ ಬೆಂಬಲವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು 2ನೇದಾಗಿ 2026ರನ್ನು ಕೇವಲ ಬಾಹ್ಯ ಯಶಸ್ಸಿಗಲ್ಲ, ಆಳವಾದ ಆಂತರಿಕ ಬದಲಾವಣೆಯ ವರ್ಷವಾಗಿ ನೋಡಿಕೊಳ್ಳಿ. ಇನ್ನು ಪಾಲುದಾರಿಕೆಗಳಲ್ಲಿ ಪ್ರಾಮಾಣಿಕತೆ ಮತ್ತು ತಾಳ್ಮೆ ವಹಿಸಿ, ಅಗತ್ಯವಿದ್ದರೆ ಸಲಹೆ ಪಡೆಯಿರಿ. ಇನ್ನು ಸಿಂಹ ರಾಶಿಯವರು 2026ರಲ್ಲಿ ಏನನ್ನು ಮಾಡಬಾರದು ಎಂದು ನೋಡುವುದಾದರೆ, ದೊಡ್ಡ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳಬಾರದು, ಜೂಜಾಟ ಅಥವಾ ಅಹಂಕಾರದಿಂದ ಕೂಡಿದ ನಿರ್ಧಾರಗಳನ್ನು ಆತುರವಾಗಿ ತೆಗೆದುಕೊಳ್ಳಬೇಡಿ. ಇನ್ನು ಆರೋಗ್ಯದ ಬಗ್ಗೆ ಬರುವ ಮುನ್ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಈಗ ಮಾಡುವ ಸಣ್ಣ ತಿದ್ದುಪಡಿಗಳು ಮುಂದೆ ದೊಡ್ಡ ಸಮಸ್ಯೆಗಳನ್ನು ತಡೆಯಬಹುದು. ಇದು 2026ರಲ್ಲಿ ಸಿಂಹ ರಾಶಿಯವರು ಅವರ ಜೀವನದಲ್ಲಿ ನೋಡುವ ಪ್ರಮುಖ ಬದಲಾವಣೆಗಳಾಗಿದ್ದು, ಇದು ಇವತ್ತಿನ ವಿಡಿಯೋ ಆಗಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.